ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಮೇ ಮಾಸದ ಗೋಚಾರ ಫಲಗಳು ಯಾವ ರೀತಿಯಲ್ಲಿದೆ, ಯಾವ ಗ್ರಹ ಅನುಕೂಲವಾಗಿದೆ, ಯಾವ ರೀತಿಯ ಪ್ರತಿಕೂಲ ಫಲಗಳಿದೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಈ ದ್ವಾದಶ ರಾಶಿಗಳಿಗೆ ಇರುವಂತಹ ಗ್ರಹ ಸಂಚಾರ ಗೋಚಾರ ಫಲಗಳನ್ನು ಈ ವಿಡಿಯೋದಲ್ಲಿ ನೋಡುವುದಾದರೆ, ದ್ವಾದಶ ರಾಶಿಗಳಲ್ಲಿ ತುಲಾ ರಾಶಿ ಜಾತಕರಿಗೆ ಮೇ ಮಾಸ ಒಂದು ರೀತಿ ಅಂದರೆ ಕಳೆದಿರುವಂತಹ ಮಾಸದಲ್ಲಿರುವಂತಹ ಅದ್ಭುತ ಶುಭ ಗ್ರಹಗಳ ಸಂಚಾರ ಅನ್ನೋದಿದೆ. ಯಾಕಂದರೆ 6ನೇ ಮನೆ ಋಣ ರೋಗ ಶತ್ರು ಸ್ಥಾನದಲ್ಲಿ ಈ ಪಾಪಗ್ರಹಗಳಾಗಿರುವಂತಹ ರವಿ ಮತ್ತು ಶನಿ ಮತ್ತು ಕುಜ, ಈ ಮೂರು ಗ್ರಹಗಳು ಅದ್ಭುತವಾಗಿ ಯೋಗದಾಯಕವಾಗಿರುತ್ತೆ. ಈಗ ಕುಜ 12ನೇ ತಾರೀಕು ಅಂದರೆ 12ನೇ ತಾರೀಕು ನಂತರ ಈ ಷಷ್ಠ ಭಾವದಿಂದ ಸಪ್ತಮ ಭಾವಕ್ಕೆ ಹೋಗ್ತಾ ಇದ್ದಾರೆ. 15ರ ನಂತರ ಸಪ್ತಮದಲ್ಲಿರುವಂತಹ ಈ ರವಿ ಅಷ್ಟಮ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅದು ಅಷ್ಟೊಂದು ರವಿ ಸಂಚಾರ ಬದಲಾವಣೆಯಿಂದ ಅಷ್ಟೊಂದು ಮೇಜರ್ ಚೇಂಜಸ್ ಏನೂ ಇರೋಲ್ಲ. ಈಗ ಶುಕ್ರ ಬುಧ ಗ್ರಹಗಳ ಸಂಚಾರ ನೋಡುವುದಾದರೆ ಅಷ್ಟಮ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಈ ಪರ್ಟಿಕ್ಯುಲರ್ ಮಾಸದಲ್ಲಿ ಕಳೆದ ಮಾಸದಲ್ಲಿ ಮುಖ್ಯವಾಗಿ ಕುಜ ಯೋಗಕಾರಕನಾಗಿದ್ದ, ರವಿ ಯೋಗಕಾರಕನಾಗಿದ್ದ, ಬುಧ ಯೋಗಕಾರಕನಾಗಿದ್ದ. ಬಟ್ ಈ ಮಾಸದಲ್ಲಿ ನಾವು ನೋಡುವುದಾದರೆ ಈ ಮುಖ್ಯವಾಗಿ ಗುರು ಬಲ ಅನ್ನೋದು ಗುರು ಯೋಗಕಾರಕನಾಗಿದ್ದಾರೆ. 6ನೇ ಮನೆಯಲ್ಲಿರುವಂತಹ ಶನಿ ಪರಮಾತ್ಮ ಯೋಗಕಾರಕನಾಗಿದ್ದಾರೆ. ಅಷ್ಟಮ ಸ್ಥಾನದಲ್ಲಿರುವಂತಹ ಈ ಶುಕ್ರ ಯೋಗಕಾರಕನಾಗಿದೆ. ಅಂದರೆ ಹಿಂದಿನ ಮಾಸದಲ್ಲಿ ಇರುವಂತಹ ಇದ್ದಂತಹ ಅಧಿಕ ಗ್ರಹಗಳ ಶುಭ ಸಂಚಾರ ಈ ಮಾಸದಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅದರಲ್ಲೂ ಕೂಡ ಕುಜನ ಬದಲಾವಣೆ ಅನ್ನೋದು ನೋಡುವುದಾದರೆ ತುಲಾರಾಶಿಯವರ ಮೇಲೆ ಅಂದರೆ ಬಹಳಷ್ಟು ಇರುತ್ತೆ. ಇದರ ಪ್ರಭಾವ, ಕುಜನ ಸಂಚಾರ ಬದಲಾವಣೆ ಅನ್ನೋದು ಅಧಿಕ ಮೊತ್ತದಲ್ಲಿ ಇವರ ಮೇಲೆ ಪ್ರಭಾವವನ್ನು ತೋರಿಸ್ತಾ ಇರುತ್ತೆ. ಯಾಕಂದರೆ ಸಪ್ತಮದಲ್ಲಿರುವಂತಹ ಶನಿ ಪರಮಾತ್ಮನ ಜೊತೆಗೆ ಯಾವ ಸಂದರ್ಭದಲ್ಲಿ ಕುಜನ ಬಂದು ಜಾಯ್ನ್ ಆಗ್ತಾರೋ ಈ ಕುಜ ಶನಿ ಸಂಚಾರದ ಮುಖ್ಯವಾಗಿ ಕೌಟುಂಬಿಕ ವಿಷಯಗಳಲ್ಲಾಗಿರಬಹುದು. ಈಗ ಸಪ್ತಮ ಸ್ಥಾನ ಅಂದರೆ ಕಳತ್ರ ಸ್ಥಾನ, ಪಾಲುದಾರಿಕೆ ಸ್ಥಾನ, ಪಾಲುದಾರಿಕೆ ವ್ಯವಹಾರಗಳು ಮಾಡುವಂತಹ ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳ ಮೇಲೆ ಸಾಕಷ್ಟು ಅಧಿಕವಾಗಿ ಪ್ರಭಾವವನ್ನು ನೀಡ್ತಾ ಇರ್ತಾರೆ. ಅಂದರೆ ಇದು ಕಳತ್ರ ಸ್ಥಾನ, ದಾಂಪತ್ಯ ಸ್ಥಾನ ಆಗಿರೋದ್ರಿಂದ ನಿಮ್ಮ ಜೀವನ ಸಂಗಾತಿ ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳದೇ ಇರೋದಾಗಿರಬಹುದು, ಅಥವಾ ಈ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಅಲಕ್ಷ್ಯ ಮಾಡೋದಾಗಿರಬಹುದು. ಏನಾಗುತ್ತೆ, ಸಣ್ಣ ಪ್ರಾಬ್ಲಮ್ ಬಂದಿರುತ್ತೆ, ಕಮ್ಮಿ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಕೇರ್ಲೆಸ್ ಆಗಿರೋದಾಗಿರಬಹುದು. ಇನ್ನು ಈ ರೀತಿ ವಿಷಯಗಳು ಮುಖ್ಯವಾಗಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಟೆನ್ಷನ್ ಕೊಡ್ತಾ ಇರುತ್ತೆ. ಇನ್ನು ಯಾವ ರೀತಿ ನಿಮ್ಮ ಜೀವನ ಸಂಗಾತಿಗೆ ಸಂಬಂಧಪಟ್ಟಿರುವಂತಹ ಈ ಅಂದರೆ ಅವರಿಗೆ ಸಂಬಂಧಪಟ್ಟಿರುವಂತಹ ರಿಲೇಟಿವ್ಸ್, ಬಂಧು ವರ್ಗದ ಮುಖಾಂತರ ಕೂಡ ಕೆಲವೊಂದು ವಿಷಯಗಳು ನಿಮ್ಮನ್ನು ಆತಂಕಕ್ಕೆ ಅಥವಾ ಕೆಲವೊಂದು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ಟೆನ್ಷನ್ ಕೊಡ್ತಾ ಇರುತ್ತೆ. ಇನ್ನು ಮುಖ್ಯವಾಗಿ ಇದು ಸಪ್ತಮ ಸ್ಥಾನ ಪಾಲುದಾರಿಕೆ ವ್ಯವಹಾರಗಳು ಮಾಡುವಂಥದ್ದು, ಪಾರ್ಟ್ನರ್ಶಿಪ್ ವ್ಯವಹಾರಗಳು, ಪಾರ್ಟ್ನರ್ಶಿಪ್ ವೆಂಚರ್ಸ್ ಮಾಡುವಂತಹ ವಿಷಯಗಳಲ್ಲಿ, ವಿದೇಶಗಳಲ್ಲಿರುವಂತಹ ತುಲಾರಾಶಿಯಲ್ಲಿ ವಿದೇಶದಲ್ಲಿರುವ ವೃತ್ತಿ ವ್ಯಾಪಾರಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳ ಮೇಲೆ ಈ ಸಪ್ತಮ ಕುಜ ಸಂಚಾರ ಅನ್ನೋದು ಅಧಿಕವಾಗಿ ಪ್ರಭಾವವನ್ನು ತೋರಿಸ್ತಾ ಇರುತ್ತೆ. ಅನೇಕ ವಿಷಯಗಳಲ್ಲಿ, ಕಮ್ಯುನಿಕೇಷನ್ ವಿಷಯಗಳಲ್ಲಿ ಸರಿಯಾಗಿ ನೀವು ಹೇಳಿರುವಂತಹ ವಿಷಯಗಳ ಅರ್ಥ ಮಾಡಿಸದೇ ಇರೋದಾಗಿರ್ಬೋದು, ಅಥವಾ ನಿಮ್ಮನ್ನು ಕೆಲವೊಂದು ವ್ಯಕ್ತಿಗಳ ಹಳೆಯ ದಿನಗಳಲ್ಲಿ ನೀವು ಮಾಡಿರುವಂತಹ ಕೆಲವೊಂದು ತಪ್ಪುಗಳನ್ನು, ದೋಷಗಳನ್ನು ಎತ್ತಿ ತೋರಿಸಿ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಟೆನ್ಷನ್ ಕೊಡುವಂತಹ ಸಂದರ್ಭಗಳು ಇರುತ್ತೆ. ಈ ವಿಷಯಗಳ ಮುಖಾಂತರ ಯಾಕೆ ಹಳೆಯ ವಿಷಯಗಳೆಲ್ಲ ಮಾತಾಡ್ತೀರಾ, ಹಳೆಯ ದಿನಗಳನ್ನೆಲ್ಲ ನೆನಪಿಸ್ತೀರಾ, ಕಹಿ ಘಟನೆಗಳನ್ನೆಲ್ಲ ನೆನಪಿಸ್ತೀರಾ ಅನ್ನುವಂತಹ ಒಂದು ಫ್ರಸ್ಟ್ರೇಷನ್ ಇರುತ್ತೆ. ಮುಖ್ಯವಾಗಿ ಕಮ್ಯುನಿಕೇಷನ್ ಗ್ಯಾಪ್ ಅನ್ನೋದು ಇಲ್ಲಿ ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಅಪಾರ್ಥಗಳನ್ನು ಸೃಷ್ಟಿ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಕಮ್ಯುನಿಕೇಷನ್ ಗ್ಯಾಪ್ ಆಗಿರ್ಬೋದು, ಅಥವಾ ನಿಮ್ಮನ್ನು ಅವರು ಅರ್ಥ ಮಾಡ್ಕೊಳ್ಳುವಂತಹ ರೀತಿ ಸಂಪೂರ್ಣವಾಗಿ ಇಲ್ಲದೇ ಇರೋದಾಗಿರ್ಬೋದು. ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಯಾವುದಾದ್ರೂ ಒಂದು ಶುಭಾರಂಭ, ಒಂದು ಫಂಕ್ಷನು, ತುಂಬ ದಿನಗಳ ನಂತರ ನಿಮ್ಮ ಸಂಗಾತಿಗೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಕೆಲವೊಂದು ವಿಷಯಗಳಲ್ಲಿ ನಿಮ್ಮನ್ನು ತಮಾಷೆ ಮಾಡುವ ರೀತಿಯಲ್ಲಿ ಅಥವಾ ನಿಮ್ಮನ್ನು ಕಾಲೆಳೆಯುವ ರೀತಿಯಲ್ಲಿ, ಕೀಳಾಗಿ ನೋಡುವ ರೀತಿಯಲ್ಲಿ, ಅವಮಾನಿಸುವಂತಹ ರೀತಿಯಲ್ಲಿ ಈ ರೀತಿ ವಿಷಯಗಳ ಮುಖಾಂತರ ಸ್ವಲ್ಪ ಅಗ್ರೆಸಿವ್ನೆಸ್ ಜಾಸ್ತಿ ಆಗಿರುತ್ತೆ. ಮಾನಸಿಕವಾಗಿ ಸ್ವಲ್ಪ ಕೋಪ, ತಾಳ್ಮೆ ಕಳ್ಕೊಳ್ಳುವಂಥ ಸಂದರ್ಭಗಳು ಇರುತ್ತೆ. ಅಂದರೆ ನಿಮ್ಮಲ್ಲಿರುವಂತಹ ದೋಷಗಳನ್ನು ಎತ್ತಿ ತೋರಿಸಿರೋದ್ರಿಂದ ಮನಸ್ಸಿಗೆ ಹಟ್ ಮಾಡುವಂತಹ
ಸ್ವಲ್ಪ ನೋವು ನೀಡುವಂತಹ ಸಂದರ್ಭಗಳ ವಿಷಯಗಳ ಬಗ್ಗೆ ಹೇಳುವುದರಿಂದ ಈ ರೀತಿ ಇರುತ್ತೆ ವಿನಃ ಹಣಕಾಸಿನ ವಿಷಯಗಳಾಗಿರ್ಬೋದು, ಸಾಲಗಳನ್ನು ತೀರಿಸೋದಾಗಿರ್ಬೋದು, ಆದಾಯದ ವಿಷಯದಲ್ಲಿ ಅದ್ಭುತವಾಗಿದೆ. ಯಾಕಂದರೆ ಗುರುವಿನ ಅನುಗ್ರಹ ಇದೆ. ಷಷ್ಠಭಾವದಲ್ಲಿ ಶನಿ ಪರಮಾತ್ಮ ಅದ್ಭುತವಾಗಿ ಯೋಗಕಾರಕರಾಗಿದ್ದಾರೆ. ಸೊ ಆದಾಯದಲ್ಲಾಗಿರ್ಬೋದು, ಹಣಕಾಸಿನ ವಿಷಯಗಳಲ್ಲಾಗಿರ್ಬೋದು, ಒಂದು ವಿಲಾಸಮಯ ಒಂದು ಜೀವನವನ್ನು ಅನುಭವಿಸೋದರಲ್ಲಾಗಿರ್ಬೋದು, ಅಥವಾ ನಿಮಗೆ ಮನಸ್ಸಿಗೆ ಇಷ್ಟ ಆಗಿರುವಂತಹ ವಸ್ತುಗಳನ್ನು ಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯಗಳಾಗಿರಬಹುದು ಈ ಸಂದರ್ಭದಲ್ಲಿ ಅದ್ಭುತವಾಗಿರುತ್ತೆ. ಆದಾಯ ವಿಷಯದಲ್ಲಿ ಯಾವುದೇ ರೀತಿ ಕೊರತೆ ಇರುವುದಿಲ್ಲ. ಅಂದರೆ ತುಂಬ ದಿನಗಳಿಂದ ನೀವು ಯಾವುದಾದ್ರೂ ಒಂದು ವಸ್ತುವನ್ನು, ಒಂದು ಲಕ್ಸುರೀಸ್ ಬೆಲೆ ಬಾಳುವಂತಹ ವಸ್ತುಗಳನ್ನು ಕೊಳ್ಳುವಂತಹ ಶಕ್ತಿ, ಅರ್ಹತೆ ಈ ಸಂದರ್ಭದಲ್ಲಿ ನಿಮ್ಗೆ ಆಗಿರುತ್ತೆ. ವೃತ್ತಿ ಉದ್ಯೋಗ ವಿಷಯಗಳಾಗಿರಬಹುದು, ವೈಯಕ್ತಿಕವಾಗಿ ಅಂದರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಬಿಟ್ಟು ಈ ವೈಯಕ್ತಿಕವಾಗಿ ಇಂಡಿಪೆಂಡೆಂಟಾಗಿ ಮಾಡುವಂತಹ ವೃತ್ತಿ ವ್ಯಾಪಾರಗಳಾಗಿರ್ಬೋದು, ಕುಟುಂಬ ಸದಸ್ಯರನ್ನೊಡನೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅಗ್ರೆಸಿವ್ಗೆ ಹೋಗದೆ ತುಂಬ ಪ್ರೀತಿಯಿಂದ, ಒಂದು ಅನುರಾಗದಿಂದ, ಯಾವುದೇ ರೀತಿ ಅಪಾರ್ಥಗಳಿಲ್ಲದೆ ಮುಖ್ಯವಾಗಿ ಕಮ್ಯುನಿಕೇಷನ್ ಮೇಲೆ ಗಮನ ಇಟ್ಟು ನೋಡ್ಕೋಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ. ಇನ್ನು ಕೆಲವೊಂದು ಕ್ಷೇತ್ರಗಳಲ್ಲಿ ಈ ಪ್ರಾಜೆಕ್ಟ್ಸ್ ಆಗಿರ್ಬೋದು, IT-BT ಕಂಪನಿಗಳಾಗಿರ್ಬೋದು, ಅಥವಾ ರಾಜಕೀಯ ಕ್ಷೇತ್ರಗಳಲ್ಲಾಗಿರ್ಬೋದು ಉನ್ನತ ಹುದ್ದೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ತಾವು ಇಷ್ಟು ದಿನಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ, ಅದಕ್ಕೆ ತಕ್ಕಂಥ ಒಂದು ದೊಡ್ಡ ಮಟ್ಟದ ಗುರುತಿಸೋಕ್ಕೆ ಬೇಕು, ಒಂದು ಅಧಿಕಾರ ಬೇಕು, ಹುದ್ದೆ ಬೇಕು ಅಂತ ಪ್ರಯತ್ನ ಮಾಡೋವರೆಗೆ ಈಗ ನಡೀತಾ ಇರುವಂತಹ ಗ್ರಹಸ್ಥಿತಿ, ಅಷ್ಟಮದಲ್ಲಿ ಶುಕ್ರ ಇರೋದಾಗಿರ್ಬೋದು, ಗುರುವಿನ ಅನುಗ್ರಹ ಆಗಿರ್ಬೋದು, ಷಷ್ಠಭಾವದಲ್ಲಿ ಶನಿ ಪರಮಾತ್ಮನ ಅನುಗ್ರಹ ಆಗಿರಬಹುದು. ಈ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ನಿಮಗೆ ಈ ಉನ್ನತ ಮಟ್ಟದಲ್ಲಿ ಹುದ್ದೆಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಕಮ್ಯುನಿಕೇಷನ್ ವಿಷಯದಲ್ಲಿ ಯಾವ ರೀತಿಯಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳು ನೋಡುವುದಾದರೆ, ಮುಖ್ಯವಾಗಿ ಬಹಳಷ್ಟು ವಿಷಯಗಳಲ್ಲಿ ನಿಮ್ಮ ಡಿಗ್ನಿಟಿ, ನಿಮ್ಮ ಸ್ವಾಭಿಮಾನವನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಎಲ್ಲರೂ 4 ಜನ ಒಂದು ಕಡೆ ಸೇರಿರುವಂತಹ ಪ್ರದೇಶದಲ್ಲಿ, ಒಂದು ಸಮಾರಂಭದಲ್ಲಿ ಇನ್ ಕೇಸ್ ನಿಮ್ಮ ಮಾತಿಗೆ ಯಾವ ರೀತಿ ಬೆಲೆ ಕೊಡ್ತಾ ಇದ್ದಾರೆ, ಅಥವಾ ನಿಮ್ಮ ಮಾತನ್ನು ಕನ್ಸಿಡರ್ ಮಾಡ್ತಾ ಇದ್ದಾರಾ ಕೇಳ್ತಾ ಇರುವಂತಹ ಜನ, ಈ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ಮಾತಾಡೋದಕ್ಕೆ ಪ್ರಯತ್ನ ಮಾಡಿ. ಈಗ ಯಾರಾದರೂ ಹೇಳಿದರೆ ನಾವು ಸಲಹೆಗಳು, ಸೂಚನೆಗಳು ಕೊಡ್ಬೋದು, ಅಥವಾ ಕೆಲವೊಂದು ವಿಷಯಗಳಲ್ಲಿ ಅನಾವಶ್ಯಕವಾಗಿ ಸಲಹೆಗಳು ಕೊಡುತ್ತಾ, ಸೂಚನೆಗಳು ಕೊಡುತ್ತಾ ಆ ವ್ಯಕ್ತಿಗಳಿಗೆ ಫ್ರಸ್ಟ್ರೇಷನ್, ಅಥವಾ ಯಾವುದಾದ್ರೂ ಒಂದು ಅವರು ಕೆಲವೊಂದು ವಿಷಯಗಳ ಮುಖಾಂತರ ನಾವು ಹೇಳಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಅಲ್ಲಿ ಸ್ವಲ್ಪ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ. ಸೊ ಆಗಿರೋದ್ರಿಂದ ಕೇಳಿದರೆ ಮಾತ್ರ ನಿಮಗೆ ಗೊತ್ತಿರುವಂತಹ ಅನುಭವಗಳನ್ನು ಹಂಚ್ಕೊಳ್ಳಿ. ಸೊ ಅನಾವಶ್ಯಕ ವಿಷಯಗಳಲ್ಲಿ ಇನ್ವಾಲ್ವ್ ಆಗದೆ, ಅನಾವಶ್ಯಕ ವಿಷಯಗಳಿಗೆ ನೀವು ಹೋಗಿ ಕಷ್ಟದಲ್ಲಿದ್ದಾರೆ, ಅಯ್ಯೋ ಪಾಪ ನಾವು ಸಲಹೆ ಕೊಡೋಣ ಅಂತ ಹೇಳಿದ್ರೆ ಬಟ್ ಅದು ನಿಮ್ಗೆ ಮತ್ತೆ ರಿವರ್ಸ್ ಆಗಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಏನಾಗುತ್ತೆ ಅಂದರೆ ಅವರು ಪರ್ಟಿಕ್ಯುಲರ್ ಆಗಿ ನೀವು ಹೇಳಿರುವಂತಹ ವಿಷಯಗಳನ್ನು ತುಂಬ ಕ್ಯಾಸುವಲ್ ಆಗಿ ತಗೊಂಡು ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಮಾತಿನ ಬಗ್ಗೆ, ಕಮ್ಯುನಿಕೇಷನ್ ವಿಷಯದಲ್ಲಿ ಈ ಮಾಸದಲ್ಲಿ ಹುಷಾರಾಗಿರಬೇಕು. ಇದನ್ನು ರಿಮೈನಿಂಗ್ ಎವ್ರಿಥಿಂಗ್ ಲೈಕ್ ನಿಮ್ಮ ಪರ್ಸನಲ್ ರಿಲೇಟೆಡ್ ಅಥವಾ ಜೀವನ ಸಂಗಾತಿ, ವೈವಾಹಿಕ ವಿಷಯಗಳಲ್ಲಿ ಸಣ್ಣ ಪುಟ್ಟ ಅಪಾರ್ಥಗಳು ಬರುವಂತಹ ಚಾನ್ಸಸ್ ಇರುತ್ತೆ ವಿನಃ ವೃತ್ತಿ ಉದ್ಯೋಗಗಳಲ್ಲಾಗಿರ್ಬೋದು, ವ್ಯಾಪಾರಗಳಲ್ಲಾಗಿರ್ಬೋದು, ಆರ್ಥಿಕ ಆದಾಯ ವಿಷಯಗಳಾಗಿರ್ಬೋದು ಎಲ್ಲ ರೀತಿಯಲ್ಲಿ ಅನುಕೂಲವಿದೆ. ಸೊ ಆದ್ದರಿಂದ ಈ ಮಾಸದಲ್ಲಿ ಮುಖ್ಯವಾಗಿ ನೀವು ಈ ದತ್ತಾತ್ರೇಯ ಆರಾಧನೆಯನ್ನು ಮಾಡುವುದಾಗಿರ್ಬೋದು, ಶ್ರೀ ಗುರುರಾಯರ ಸನ್ನಿಧಾನವನ್ನು ಪ್ರತಿ ಗುರುವಾರ ಹೋಗಿ ದರ್ಶನ ಮಾಡಿಕೊಳ್ಳೋದಾಗಿರ್ಬೋದು, ಗುರುವಾರದಂದು ದತ್ತಪೀಠಗಳು, ದತ್ತಕ್ಷೇತ್ರಗಳನ್ನು ನೀವು ಸಂದರ್ಶನ ಮಾಡಿ ಆಶೀರ್ವಾದ ಪಡೆಯೋದಾಗಿರಬಹುದು. ಈ ಮಾಸದಲ್ಲಿ ನಿಮಗೆ ಮತ್ತಷ್ಟು ಶುಭ ಫಲಗಳನ್ನು ನೀಡ್ತಾ ಇರುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.